ಹಿಂದುತ್ವವಾಗಿ ಬಿಟ್ಟುಕೊಟ್ಟರು ನೀವು ಬೇರೆ ಓಟ್ ಹಾಕಿದ್ರೆ ಇದು ಸಂವಿಧಾನ ಅಪಮಾನ, ಇದು ಪ್ರಜಾಪ್ರಭುತ್ವದ ಕಂಟ್ರೋಲೇ. ಹಾಗಿದ್ರೆ ಎಲ್ಲ ಬಿಜೆಪಿಗೆ ನೀವು ಓಟ್ ಹಾಕಿಸಿ. ಸ್ನೇಹಿತರೆ ನಮಸ್ಕಾರ, ಈಜಿ2 ಕನೆಕ್ಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹೆಸರಿನಲ್ಲೇ ಕಾಗೆಯನ್ನಿಟ್ಕೊಂಡಿರ್ತಕ್ಕಂಥ ನಮ್ಮ ಶಾಸಕರಾದ ರಾಜು ಕಾಗೆ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಏನಪ್ಪಾ ಅಂತಂದ್ರೆ, ಈ ಗ್ಯಾರಂಟಿಗಳ ಫಲಾನುಭವಿಗಳೇನಿರ್ತಾರಲ್ಲ ಅವರು ಕಾಂಗ್ರೆಸ್ ಅನ್ನು ಬಿಟ್ಟು ಬೇರೆಯವರಿಗೆ ಓಟ್ ಹಾಕಿದರೆ ಅದು ಸಂವಿಧಾನಕ್ಕೆ ಅಪಮಾನ ಮಾಡಿದ ಹಾಗೆ ಮತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ ಹಾಗೆ ಅಂತ ಪ್ರಚಾರದ ವೇಳೆ ಇವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೇರೆಯವರ ಮಾತಿಗೆ ಮರಳಾಗದೆ ಕಾಂಗ್ರೆಸ್ಗೆ ನೀವು ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಇನ್ನು ಕೆಲವೊಂದು ವಿಷಯಗಳನ್ನ ಅವರು ಮಾತನಾಡಿ ತಮ್ಮಲ್ಲಿ ಇರ್ತಕ್ಕಂಥ ಕಾಗೆಯನ್ನ ಹಾರಿಸಿದರು ಈ ರಾಜು ಕಾಗೆ ಎಂಬ ಶಾಸಕ. ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಹಾಕಬೇಕು. ಇಲ್ಲಿ ಬಂದವರೆಲ್ಲರೂ ಒಳ್ಳೆಯ ನೀವೆಲ್ಲರೂ 55 ಓಟ್ ಹೆಚ್ಚಿಗೆ ಮಾಡಿಸಿದ್ರೆ ನಮ್ಮ ಅಭ್ಯರ್ಥಿ 2 ಲಕ್ಷ ಅಂತರ ಬಿಟ್ಟಿರ್ತಾರೆ. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಗೆಲ್ಲಲು ಸತಸಿದ್ಧ. ನಾವು ಆರಿಸಿರುವುದು 100% ಸತ್ಯ. ಅದಕ್ಕಾಗಿ ನಾವು ಪ್ರತಿಯೊಂದು ಹಳ್ಳಿಯಲ್ಲಿ ಕರ್ತೇವೆ. ನೀವೆಲ್ಲರೂ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಯಾವುದೋ ಒಂದು ಮಾತಿಗೆ ಮರಳಾಗದೆ ನಾವು ಇನ್ನೂ 4 ವರ್ಷ ಸಾಧ್ಯವಿಲ್ಲ.